ಫಲಾನುಭವಿಗಳಿಗೆ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು ಯೋಜನೆಗಳನ್ನ ತರ್ತದೆ. ಸೊ ಆ ಯೋಜನೆಯಿಂದ ಯಾವ ರೀತಿಯಾಗಿ ದುಡ್ಡು ಹೊಡಿಬಹುದು ಅಂತ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರ್ತಾರೆ. ಅಂಥದೇ ಘಟನೆ ಆಗಿರುವಂತದ್ದು. ನಕಲಿ ಫೋಟೋ, ನಕಲಿ ಬಿಲ್, ಹಣ ಗುಳುಮಾಗಿದೆ. ಎಲ್ಲವೂ ಅದಲ ಬದಲು. ಗಂಡಸು ಹೆಂಗಸಾಗುವ ಕತೆ ಇದು. ಗಂಡಸರಿಗೆ ಸೀರೆ ತೊಡಿಸಿ ನರೇಗಾ ಕಾಮಗಾರಿ ಹಣವನ್ನ ಲೂಟಿ ಹೊಡೆಯಲಾಗ್ತಾ ಇದೆ. ಪುರುಷರಿಗೆ ಸೀರೆ ತೊಡಿಸಿ ಫೋಟೋವನ್ನ ಅಪ್ಲೋಡ್ ಮಾಡೋದು. ಎನ್ಎಂಎಸ್ ಮಾಡಿದ ಅಧಿಕಾರಿಗಳು. ಯಾದಗಿರಿ ತಾಲೂಕಿನ ಮಲ್ಹಾರ್ ಗ್ರಾಮದಲ್ಲಿ ನಡೆದಿರುವಂತಹ ಅಕ್ರಮ ಇದು. ರಿಪಬ್ಲಿಕ್ ಕನ್ನಡದಲ್ಲಿದೆ ಅದಲು ಬದಲಿನ ಅಸಲಿ ಕತೆ. ನೋಡಿ ಎಂತೆಂತ ಅಧಿಕಾರಿಗಳಿರ್ತಾರಂತ. ಗಂಡಸರನ್ನೇ ಹೆಂಗಸರು ಮಾಡಿಬಿಡ್ತಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸದಸ್ಯರ ಸಾಥ್. ಇಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪೂಜಾರಿ ಹೊಲದ ಬಳಿ ಹೂಳೆತ್ತುವ ಕಾಮಗಾರಿಯಲ್ಲಿ ಫೇಕ್ ಬಿಲ್ಲು, ನಕಲಿ ಫೋಟೋ, ಎನ್ಎಂಎಸ್ ಮಾಡಿ ಬಿಲ್ಲನ್ನ ಎತ್ತುವ ಭ್ರಷ್ಟ ಅಧಿಕಾರಿಗಳು. ಕೂಲಿ ಕೆಲಸವಿಲ್ಲದೆ ಹೂಳೆ ಹೋಗ್ತಾ ಇದ್ದಾರೆ ಕಾರ್ಮಿಕರು. ಆ ಮಹಿಳೆಯರು, ಕಾರ್ಮಿಕರು ಬೇರೆ ಬೇರೆ ಕಡೆ ಗೂಳೆ ಹೋಗ್ತಾ ಇದ್ದಾರೆ. ಕೂಲಿ ನೀಡದೆ ಕಳ್ಳಾಟ ಮಾಡಿದ ಅಧಿಕಾರಿಗಳು. ಇವರ ವಿರುದ್ಧ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ? ಹಾಗಾದ್ರೆ ಗಂಡಸರು ಅವರೆಲ್ಲ ಫೋಟೋಸ್ ನೋಡ್ತಾ ಇದ್ರಲ್ಲ, ಅವರೆಲ್ಲ ಗಂಡಸರು. ಅವರಿಗೆ ಸೀರೆ ಉಡಿಸ್ಬಿಟ್ಟು ಹೆಂಗಸರ ತರ ಮಾಡಿಸಿ ದುಡ್ಡನ್ನ ಲಪಟಾಯಿಸ್ತಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ನರೇಗಾ ಯೋಜನೆಯಲ್ಲಿ ಒಂದು ಗೋಲ್ಮಾಲ್ ನಡೆದಿತ್ತು ಅನ್ನೋ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಗಂಡ್ಮಕ್ಕಳಿಗೆ ಸೀರೆ ತೊಡಿಸಿ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ ಅಂತೇಳಿ ನಕಲಿ ಎನ್ಎಂಎಸ್ ಮಾಡೋ ಮೂಲಕ ಸುಮಾರು 3 ಲಕ್ಷ ರೂಪಾಯಿ ಬಿಲ್ ಅನ್ನ ಎತ್ತುವಂತ ಕೆಲಸಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳು ಮುಂದಾಗಿದ್ರು ಅನ್ನೋದಕ್ಕೆ ಆ ಒಂದು ವೆಬ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಆಗಿರುವ ಫೋಟೋನೇ ಸಾಕ್ಷಿ ಅಂತ ಹೇಳಬೇಕಾಗುತ್ತೇನೋ. ಆ ಒಂದು ವಿಚಾರ ಯಾವಾಗ ಗಮನಕ್ಕೆ ಬರುತ್ತೋ ಅವಾಗ ಏನಾದ್ರು ಅಲ್ಲಿರುವಂತಹ ಈ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆ ಒಂದನ್ನ ತನಿಖೆ ಮಾಡಿ ಆ ಒಂದು ಅಪ್ರೂವಲ್ ಕೊಡುವಂತ ಸಂದರ್ಭದಲ್ಲಿ ಅಂದ್ರೆ ಹೇಳ್ತಿದ್ದಾರೆ, ಅವರು ಅಪ್ರೂವಲ್ ಕೊಡುವಂತ ಸಂದರ್ಭದಲ್ಲಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತಂದ್ರೆ, ಅಪ್ರೂವಲ್ ಕೊಡುವಂತ ಸಂದರ್ಭದಲ್ಲಿ ಆ ರಿಜೆಕ್ಟ್ ಮಾಡಿದ್ರೆ ಅದು ವೆಬ್ ಪೋರ್ಟಲ್ ನಲ್ಲಿ ಹೆಂಗೆ ಅಪ್ಲೋಡ್ ಆಗುತ್ತೆ ಅನ್ನುವಂತ ಪ್ರಶ್ನೆ ಸಹ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಫೋಟೋ ಅಪ್ಲೋಡ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂತ. ಯಾಕಂದ್ರೆ ಒಂದು ಸರ್ಕಾರ ಏನು ಈ ಒಂದು ಭಾಗ ಆಗಿದೆ, ಎಲ್ಲ ಏನು ಬಡ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೆ ಈ ಯೋಜನೆ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಲಾಭವಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ರೀತಿ ನಕಲಿ ಫೋಟೋಗಳನ್ನ ಅಪ್ಲೋಡ್ ಮಾಡೋ ಮೂಲಕ ಬಿಲ್ ಅನ್ನ ಎತ್ತುವಂತ ಕೆಲಸ ಮಾಡ್ತಾರೆ. ಸದ್ಯ ಇಲ್ಲಿರುವಂತಹ ಪಿಡಿಒಗಳು ಸಹ ಈಗ 3 ಲಕ್ಷ ರೂಪಾಯಿ ಬಿಲ್ ಅನ್ನ ತಡೆ ಹಿಡಿದಿದ್ದೀವಿ, ಜೊತೆಗೆ ಅವನನ್ನ ಸಸ್ಪೆಂಡ್ ಅನ್ನ ಮಾಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಈಗ ಈ ಒಂದು ಘಟನೆ ನಡೆಯೋದಿರೋದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಇಲ್ಲಿರುವಂತಹ ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು ಅವರಿಗೆ ಸಹಕಾರ ಮಾಡಿದಾಗ ಮಾತ್ರ ಇಂತಹ ಒಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿರುವಂತಹ ಸ್ಥಳೀಯರ ಆಕ್ರೋಶದ ಮಾತುಗಳಾಗಿರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ತಪ್ಪಿದ್ರೂ ಕೂಡ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಪಿಡಿಒ ಪ್ರಯತ್ನಿಸಿದ್ದಾರೆ. ಹೊರಗುತ್ತಿಗೆ ನೌಕರನ ಹೆಗಲಿಗೆ ಇದನ್ನ ಕಟ್ಟೋದಕ್ಕೆ ಪಿಡಿಒ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಪಿಡಿಒ ಚನ್ನಬಸವ ಪ್ರತಿಕ್ರಿಯೆ ನೀಡಿದ್ದಾರೆ. 2 ತಿಂಗಳ ಹಿಂದೆ ಈ ಪ್ರಕರಣ ಆಗಿದೆ. ಹೊರಗುತ್ತಿಗೆ ನೌಕರ ತಿಳಿದೇ ಅಪ್ಲೋಡ್ ಮಾಡಿ, ಏನ್ ತಿಳಿದೇ ಗಂಡಸರಿಗೆಲ್ಲ ಸೀರೆ ಉಡಿಸಿ ನಿಲ್ಲಿಸ್ತಾರ, ತಿಳಿದೇ ಅಪ್ಲೋಡ್ ಮಾಡಿದ್ದಾನೆ. ಗಮನಕ್ಕೆ ಬಂದ ಮೇಲೆ ಅವನನ್ನ ಸಸ್ಪೆಂಡ್ ಮಾಡಿದೀವಿ. ಗಂಡ್ಮಕ್ಳಿಗೆ ಏನೋ ಸೀರೆ ತೋರಿಸಿ ನಕಲಿ ಎನ್ಎಂಎಸ್ ಮಾಡಿ ಏನೋ ಈ ಒಂದು ನರೇಗಾ ಯೋಜನೆಯಲ್ಲಿ ನಡೀತಾ ಇರುವಂತಹ ಗೋಲ್ಮಾಲ್ ವಿಚಾರವಾಗಿ ಮಾತನಾಡೋದಕ್ಕೆ ಈ ಒಂದು ಗ್ರಾಮ ಪಂಚಾಯತ್ ಪಿಡಿಒ ಅವರು ನನ್ನ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಈ ಒಂದು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗಂಡ್ಮಕ್ಳಿಗೆ ಸೀರೆ ತೋರಿಸಿ ನಕಲಿ ಎನ್ಎಂಎಸ್ ಮಾಡೋದು ನಿಮ್ ಗಮನಕ್ಕಿದೆಯಾ? ಸರ್, ಅದು ಆಲ್ರೆಡಿ ಬಿಫೋರೇ ಆಗಿತ್ತು ಸರ್. ಬಿಫೋರ್ ಆದ್ಮೇಲೆ ನಾವು ಏನ್ ಮಾಡಿದ್ವಿ, ಎನ್ಎಂಎಸ್ ಚೆಕ್ ಮಾಡಿದ್ವಿ ಸರ್. ಚೆಕ್ ಮಾಡಿಗೆಸಿಂದ ಅದು ಜೀರೋ ಮಾಡಿಗೆಸಿಂದ ಪೇಮೆಂಟ್ ಅನ್ನು ಮಾಡಿಲ್ಲ. ಅವನಿಗೆ ಆಲ್ರೆಡಿ ಜಿಲ್ಲಾ ಪಂಚಾಯತ್ ಕೈಲಿ ಸಸ್ಪೆಂಡ್ ಆಯ್ತು ಸರ್. ಅಲ್ಲ, ಇದು ಅವರು ನಕಲಿ ಮಾಡಿದ್ದು ನಿಮಗೆ ಯಾವಾಗ ಗಮನಕ್ಕೆ ಬಂತು? ಹೆಂಗೆ? ನಾವು ಮರುದಿನ ಚೆಕ್ ಮಾಡ್ತೀವಿ, ಡೇ ಬೈ ಡೇ ಚೆಕ್ ಮಾಡ್ತೀವಲ್ಲ ಸರ್. ಅವಾಗ ಅದಾಗಿ ಜೀರೋ ಮಾಡಿದ್ವಿ ಸರ್. ಅದು ಅಲ್ಲ, ಯಾವ ಉದ್ದೇಶಕ್ಕಾಗಿ ಈ ರೀತಿ ನಕಲಿ ಎನ್ಎಂಎಸ್ ಮಾಡೋದು ಮತ್ತು ಗಂಡು ಮಕ್ಕಳಿಗೆ ಸೀರೆ ತೊಡಿಸಿ ಹೆಣ್ಮಕ್ಳಿಗೆ ಕೆಲಸ ಮಾಡಿದಾರೆ ಅನ್ನೋ ಉದ್ದೇಶ ಏನಂತಿದ್ದು? ಇಲ್ಲ ಸರ್, ಅದು ಗೊತ್ತಿಲ್ಲಾರ್ದೇನೆ ಮಾಡಿದಾರೆ ಸರ್. ಅದು ಗೊತ್ತಿಲ್ಲಾರ್ದೇನೆ ಅದಾದ ಸರ್. ಅದು ಅಲ್ಲ, ಗೊತ್ತಿಲ್ಲ ಅಂತ ಹೆಂಗೆ ಅಂತೀರಿ ಸರ್ ನೀವು? ಗೊತ್ತಿಲ್ಲ ಸರ್, ಅವ್ರ ಕೆಲಸದ ಮೇಲೆ ಅವನಿಗೆ ಅದಿಲ್ಲಾರ್ದು ಮಾಡಿದ್ರು ಸರ್. BFT ಸರ್. ಯಾರು ಮಾಡಿದ್ರು? BFT ಸರ್. ಅವರೇ ಅದು ಮಾಡ್ತಾರೆ ಎನ್ಎಂಎಸ್ ಸರ್. ಅಲ್ಲ, ಅವ್ನು ಏನ್ ಗೊತ್ತಿಲ್ಲ ಅಂತ ಮಾಡಿದ್ರೆ ಗಂಡ್ ಮಕ್ಕಳು ಬೇರೆ ಹೆಣ್ಮಕ್ಳು ಅನ್ನೋದು ಗೊತ್ತಿಲ್ಲದೆ ಮಾಡಿದ್ರ, ಅಥವಾ ಹೆಣ್ಮಕ್ಳು ಕೆಲಸ ಮಾಡಿದಾರೆ ಅನ್ನೋ ತೋರಿಸಬೇಕನ್ನೋ ಕಾರಣಕ್ಕೆ ಹೆಣ್ಮಕ್ಳಿಗೆ ಸೀರೆ ಉಡಿಸಿದ್ರೆ ಹೆಂಗಂತ? ಅದೇನೋ ಬೈ ಮಿಸ್ಟೇಕ್ ಆಗಿ ಮಾಡಿದಾರೆ ಸರ್. ಅದನ್ನ ಹಂಗಾಗಿ ಅದನ್ನ ಜೀರೋ ಮಾಡಿದ್ರು. ಫಲಾನುಭವಿಗಳಿಗೆ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು ಯೋಜನೆಗಳನ್ನ ತರ್ತದೆ. ಸೊ ಆ ಯೋಜನೆಯಿಂದ ಯಾವ ರೀತಿಯಾಗಿ ದುಡ್ಡು ಹೊಡಿಬಹುದು ಅಂತ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರ್ತಾರೆ. ಅಂಥದೇ ಘಟನೆ ಆಗಿರುವಂತದ್ದು. ನಕಲಿ ಫೋಟೋ, ನಕಲಿ ಬಿಲ್, ಹಣ ಗುಳುಮಾಗಿದೆ. ಎಲ್ಲವೂ ಅದಲ ಬದಲು. ಗಂಡಸು ಹೆಂಗಸಾಗುವ ಕತೆ ಇದು. ಗಂಡಸರಿಗೆ ಸೀರೆ ತೊಡಿಸಿ ನರೇಗಾ ಕಾಮಗಾರಿ ಹಣವನ್ನ ಲೂಟಿ ಹೊಡೆಯಲಾಗ್ತಾ ಇದೆ. ಪುರುಷರಿಗೆ ಸೀರೆ ತೊಡಿಸಿ ಫೋಟೋವನ್ನ ಅಪ್ಲೋಡ್ ಮಾಡೋದು. ಎನ್ಎಂಎಸ್ ಮಾಡಿದ ಅಧಿಕಾರಿಗಳು.
ಯಾದಗಿರಿ ತಾಲೂಕಿನ ಮಲ್ಹಾರ್ ಗ್ರಾಮದಲ್ಲಿ ನಡೆದಿರುವಂತಹ ಅಕ್ರಮ ಇದು. ರಿಪಬ್ಲಿಕ್ ಕನ್ನಡದಲ್ಲಿದೆ ಅದಲು ಬದಲಿನ ಅಸಲಿ ಕತೆ. ನೋಡಿ ಎಂತೆಂತ ಅಧಿಕಾರಿಗಳಿರ್ತಾರಂತ, ಗಂಡಸರನ್ನೇ ಹೆಂಗಸರು ಮಾಡಿಬಿಡ್ತಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸದಸ್ಯರ ಸಾಥ್, ಇಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪೂಜಾರಿ ಹೊಲದ ಬಳಿ ಹೂಳೆತ್ತುವ ಕಾಮಗಾರಿಯಲ್ಲಿ ಫೇಕ್ ಬಿಲ್ಲು, ನಕಲಿ ಫೋಟೋ, ಎನ್ಎಂಎಸ್ ಮಾಡಿ ಬಿಲ್ಲನ್ನ ಎತ್ತುವ ಭ್ರಷ್ಟ ಅಧಿಕಾರಿಗಳು. ಕೂಲಿ ಕೆಲಸವಿಲ್ಲದೆ ಉಳೆ ಹೋಗ್ತಾ ಇದ್ದಾರೆ ಕಾರ್ಮಿಕರು. ಆ ಮಹಿಳೆಯರು, ಕಾರ್ಮಿಕರು ಬೇರೆ ಬೇರೆ ಕಡೆ ಗೂಳೆ ಹೋಗ್ತಾ ಇದ್ದಾರೆ. ಕೂಲಿ ನೀಡದೆ ಕಳ್ಳಾಟವಾಡಿದ ಅಧಿಕಾರಿಗಳು ಇವರ ವಿರುದ್ಧ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ? ಹಾಗಾದ್ರೆ ಗಂಡಸರು ಅವರೆಲ್ಲ ಫೋಟೋಸ್ ನೋಡ್ತಾ ಇದ್ರಲ್ಲ, ಅವರೆಲ್ಲ ಗಂಡಸರು. ಅವರಿಗೆ ಸೀರೆ ಉಡಿಸ್ಬಿಟ್ಟು ಹೆಂಗಸರ ತರ ಮಾಡಿಸಿ ದುಡ್ಡನ್ನ ಲಪ್ಟಾಯಿಸ್ತಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ನರೇಗಾ ಯೋಜನೆಯಲ್ಲಿ ಒಂದು ಗೋಲ್ಮಾಲ್ ನಡೆದಿತ್ತು ಅನ್ನೋ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಗಂಡ್ಮಕ್ಕಳಿಗೆ ಸೀರೆ ತೋರಿಸಿ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ ಅಂತೇಳಿ ನಕಲಿ ಎನ್ಎಂಎಸ್ ಮಾಡೋ ಮೂಲಕ ಸುಮಾರು 3 ಲಕ್ಷ ರೂಪಾಯಿ ಬಿಲ್ ಅನ್ನ ಎತ್ತುವಂತ ಕೆಲಸಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳು ಮುಂದಾಗಿದ್ರು ಅನ್ನೋದಕ್ಕೆ ಆ ಒಂದು ವೆಬ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಆಗಿರುವ ಫೋಟೋನೇ ಸಾಕ್ಷಿ ಅಂತ ಹೇಳ್ಬೇಕಾಗುತ್ತೇನೋ. ಆ ಒಂದು ವಿಚಾರ ಯಾವಾಗ ಗಮನಕ್ಕೆ ಬರುತ್ತೋ ಅವಾಗ ಏನಾದ್ರು ಅಲ್ಲಿರುವಂತಹ ಈ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆ ಒಂದನ್ನ ತನಿಖೆ ಮಾಡಿ ಆ ಒಂದು ಅಪ್ರೂವಲ್ ಕೊಡುವಂತ ಸಂದರ್ಭದಲ್ಲಿ ಅಂದ್ರೆ ಹೇಳ್ತಿದ್ದಾರೆ, ಅವರು ಅಪ್ರೂವಲ್ ಕೊಡುವಂತ ಸಂದರ್ಭದಲ್ಲಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತಂದ್ರೆ, ಅಪ್ರೂವಲ್ ಕೊಡುವಂತ ಸಂದರ್ಭದಲ್ಲಿ ಆ ರಿಜೆಕ್ಟ್ ಮಾಡಿದ್ರೆ ಅದು ವೆಬ್ ಪೋರ್ಟಲ್ ನಲ್ಲಿ ಹೆಂಗೆ ಅಪ್ಲೋಡ್ ಆಗುತ್ತೆ ಅನ್ನುವಂತ ಪ್ರಶ್ನೆ ಸಹ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಫೋಟೋ ಅಪ್ಲೋಡ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂತ. ಯಾಕಂದ್ರೆ ಒಂದು ಸರ್ಕಾರ ಏನು ಈ ಒಂದು ಭಾಗ ಆಗಿದೆ, ಎಲ್ಲ ಏನು ಬಡ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೆ ಈ ಯೋಜನೆ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಲಾಭವಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ರೀತಿ ನಕಲಿ ಫೋಟೋಗಳನ್ನ ಅಪ್ಲೋಡ್ ಮಾಡೋ ಮೂಲಕ ಬಿಲ್ ಅನ್ನ ಎತ್ತುವಂತ ಕೆಲಸ ಮಾಡ್ತಾರೆ. ಸದ್ಯ ಇಲ್ಲಿರುವಂತಹ ಪಿಡಿಒಗಳು ಸಹ ಈಗ 3 ಲಕ್ಷ ರೂಪಾಯಿ ಬಿಲ್ ಅನ್ನ ತಡೆ ಹಿಡಿದಿದ್ದೀವಿ, ಜೊತೆಗೆ ಅವನನ್ನ ಸಸ್ಪೆಂಡ್ ಅನ್ನ ಮಾಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಈಗ ಈ ಒಂದು ಘಟನೆ ನಡೆಯೋದಿರೋದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಇಲ್ಲಿರುವಂತಹ ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು ಅವರಿಗೆ ಸಹಕಾರ ಮಾಡಿದಾಗ ಮಾತ್ರ ಇಂತಹ ಒಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿರುವಂತಹ ಸ್ಥಳೀಯರ ಆಕ್ರೋಶದ ಮಾತುಗಳಾಗಿರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ತಪ್ಪಿದ್ರೂ ಕೂಡ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಪಿಡಿಒ ಪ್ರಯತ್ನಿಸಿದ್ದಾರೆ. ಹೊರಗುತ್ತಿಗೆ ನೌಕರನ ಹೆಗಲಿಗೆ ಇದನ್ನ ಕಟ್ಟೋದಕ್ಕೆ ಪಿಡಿಒ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಪಿಡಿಒ ಚನ್ನಬಸವ ಪ್ರತಿಕ್ರಿಯೆ ನೀಡಿದ್ದಾರೆ. 2 ತಿಂಗಳ ಹಿಂದೆ ಈ ಪ್ರಕರಣ ಆಗಿದೆ. ಹೊರಗುತ್ತಿಗೆ ನೌಕರ ತಿಳಿದೇ ಅಪ್ಲೋಡ್ ಮಾಡಿ, ಏನ್ ತಿಳಿದೇ ಗಂಡಸರಿಗೆಲ್ಲ ಸೀರೆ ಉಡಿಸಿ ನಿಲ್ಲಿಸ್ತಾರ, ತಿಳಿದೇ ಅಪ್ಲೋಡ್ ಮಾಡಿದ್ದಾನೆ. ಗಮನಕ್ಕೆ ಬಂದ ಮೇಲೆ ಅವನನ್ನ ಸಸ್ಪೆಂಡ್ ಮಾಡಿದೀವಿ. ಗಂಡ್ಮಕ್ಳಿಗೆ ಏನೋ ಸೀರೆ ತೋರಿಸಿ ನಕಲಿ ಎನ್ಎಂಎಸ್ ಮಾಡಿ ಏನೋ ಈ ಒಂದು ನರೇಗಾ ಯೋಜನೆಯಲ್ಲಿ ನಡೀತಾ ಇರುವಂತಹ ಗೋಲ್ಮಾಲ್ ಆ ವಿಚಾರವಾಗಿ ಮಾತನಾಡೋದಕ್ಕೆ ಈ ಒಂದು ಗ್ರಾಮ ಪಂಚಾಯತ್ ಪಿಡಿಒ ಅವರು ನನ್ನ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಈ ಒಂದು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗಂಡ್ಮಕ್ಳಿಗೆ ಸೀರೆ ತೋರಿಸಿ ನಕಲಿ ಎನ್ಎಂಎಸ್ ಮಾಡೋದು ನಿಮ್ ಗಮನಕ್ಕಿದೆಯಾ? ಸರ್, ಅದು ಆಲ್ರೆಡಿ ಬಿಫೋರೇ ಆಗಿತ್ತು ಸರ್. ಬಿಫೋರ್ ಆದ್ಮೇಲೆ ನಾವೇನ್ ಮಾಡಿದ್ವಿ, ಎನ್ಎಂಎಸ್ ಚೆಕ್ ಮಾಡಿದ್ವಿ ಸರ್. ಚೆಕ್ ಮಾಡಿಗೆಸಿಂದ ಅದು ಜೀರೋ ಮಾಡಿಗೆಸಿಂದ ಪೇಮೆಂಟ್ ಅನ್ನು ಮಾಡಿಲ್ಲ. ಅವನಿಗೆ ಆಲ್ರೆಡಿ ಜಿಲ್ಲಾ ಪಂಚಾಯತ್ ಕೈಲಿ ಸಸ್ಪೆಂಡ್ ಆಯ್ತು ಸರ್. ಅಲ್ಲ, ಇದು ಅವರು ನಕಲಿ ಮಾಡಿದ್ದು ನಿಮಗೆ ಯಾವಾಗ ಗಮನಕ್ಕೆ ಬಂತು? ಹೆಂಗೆ? ನಾವು ಮರುದಿನ ಚೆಕ್ ಮಾಡ್ತೀವಿ, ಡೇ ಬೈ ಡೇ ಚೆಕ್ ಮಾಡ್ತೀವಲ್ಲ ಸರ್. ಅವಾಗ ಅದಾಗಿ ಜೀರೋ ಮಾಡಿದ್ವಿ ಸರ್. ಅದು ಅಲ್ಲ, ಯಾವ ಉದ್ದೇಶಕ್ಕಾಗಿ ಈ ರೀತಿ ನಕಲಿ ಎನ್ಎಂಎಸ್ ಮಾಡೋದು ಮತ್ತು ಗಂಡು ಮಕ್ಕಳಿಗೆ ಸೀರೆ ತೋರಿಸಿ ಹೆಣ್ಮಕ್ಳು ಕೆಲಸ ಮಾಡಿದಾರೆ ಅನ್ನೋ ಉದ್ದೇಶ ಏನಂತಿದ್ದು? ಇಲ್ಲ ಸರ್, ಅದು ಗೊತ್ತಿಲ್ಲಾರ್ದೇನೆ ಮಾಡಿದಾರೆ ಸರ್. ಅದು ಗೊತ್ತಿಲ್ಲಾರ್ದೇನೆ ಅದಾದ ಸರ್. ಅದು ಗೊತ್ತಿಲ್ಲ ಅಂತ ಹೆಂಗೆ ಅಂತೀರಿ ಸರ್ ನೀವು? ಗೊತ್ತಿಲ್ಲ ಸರ್, ಅವ್ರ ಕೆಲಸದ ಮೇಲೆ ಅವನಿಗೆ ಅದಿಲ್ಲಾರ್ದು ಮಾಡಿದ್ರು ಸರ್. BFT ಸರ್. ಯಾರು ಮಾಡಿದ್ರು? BFT ಸರ್. ಅವರೇ ಅದು ಮಾಡ್ತಾರೆ ಎನ್ಎಂಎಸ್ ಸರ್. ಅಲ್ಲ, ಅವ್ನು ಏನ್ ಗೊತ್ತಿಲ್ಲ ಅಂತ ಮಾಡಿದ್ರೆ ಗಂಡ್ ಮಕ್ಕಳು ಬೇರೆ ಹೆಣ್ಮಕ್ಳು ಅನ್ನೋದು ಗೊತ್ತಿಲ್ಲದೆ ಮಾಡಿದ್ರ, ಅಥವಾ ಹೆಣ್ಮಕ್ಳು ಕೆಲಸ ಮಾಡಿದಾರೆ ಅನ್ನೋ ತೋರಿಸಬೇಕನ್ನೋ ಕಾರಣಕ್ಕೆ ಹೆಣ್ಮಕ್ಳಿಗೆ ಸೀರೆ ಉಡಿಸಿದ್ರೆ ಹೆಂಗಂತ? ಅದೇನೋ ಬೈ ಮಿಸ್ಟೇಕ್ ಆಗಿ ಮಾಡಿದ್ರೆ ಸರ್. ಅದನ್ನ ಹಂಗಾಗಿ ಅದನ್ನ ಜೀರೋ ಮಾಡಿದ್ರು. ಫಲಾನುಭವಿಗಳಿಗೆ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು ಯೋಜನೆಗಳನ್ನ ತರ್ತದೆ. ಸೊ ಆ ಯೋಜನೆಯಿಂದ ಯಾವ ರೀತಿಯಾಗಿ ದುಡ್ಡು ಹೊಡಿಬಹುದು ಅಂತ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರ್ತಾರೆ. ಅಂಥದೇ ಘಟನೆ ಆಗಿರುವಂತದ್ದು. ನಕಲಿ ಫೋಟೋ, ನಕಲಿ ಬಿಲ್, ಹಣ ಗುಳುಮಾಗಿದೆ. ಎಲ್ಲವೂ ಅದಲು ಬದಲು. ಗಂಡಸು ಹೆಂಗಸಾಗುವ ಕತೆ ಇದು. ಗಂಡಸರಿಗೆ ಸೀರೆ ತೊಡಿಸಿ ನರೇಗಾ ಕಾಮಗಾರಿ ಹಣವನ್ನ ಲೂಟಿ ಹೊಡೆಯಲಾಗ್ತಾ ಇದೆ. ಪುರುಷರಿಗೆ ಸೀರೆ ತೊಡಿಸಿ ಫೋಟೋವನ್ನ ಅಪ್ಲೋಡ್ ಮಾಡೋದು. ಎನ್ಎಂಎಸ್ ಮಾಡಿದ ಅಧಿಕಾರಿಗಳು. ಯಾದಗಿರಿ ತಾಲೂಕಿನ ಮಲ್ಹಾರ್ ಗ್ರಾಮದಲ್ಲಿ ನಡೆದಿರುವಂತಹ ಅಕ್ರಮ ಇದು. ರಿಪಬ್ಲಿಕ್ ಕನ್ನಡದಲ್ಲಿದೆ ಅದಲು ಬದಲಿನ ಅಸಲಿ ಕತೆ. ನೋಡಿ ಎಂತೆಂತ ಅಧಿಕಾರಿ